ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ. ತಿಂತಿದ್ದಾನೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಿಲ್ಲ, ಜಸ್ಟ್ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಮಳೆ ಬೇರೆ ಬರ್ತಿದೆ, ತುಂಬ ಚಳಿ ಚಳಿ ಫೀಲ್ ಬೇರೆ ಆಗ್ತಿದೆ. ಬಿಸಿ ಬಿಸಿ ದಿನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ನಮ್ಮ ಅಣ್ಣ ಇದ್ಬಿಟ್ಟು ಬಜ್ಜಿ ಮಾಡು ಅಂತ ಹೇಳಿದ್ದಾನೆ. ಸೊ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಷ್ಟು ದಿವಸ ಬೇರೆಯವ್ರನ್ನ ಅಳ್ಸೋದಾಯ್ತು, ಇವಾಗ ನೀನು ಅಳ್ತೀವಿ. ನಾನು ಯಾವಾಗಪ್ಪ ಅಳಿಸಿದ್ದೀನಿ? ಮಮ್ಮಿನ ಅಷ್ಟೊಂದು ಅಳಿಸಿದ್ದೀನಿ. ಅಳಿಸಿಲ್ಲ ಅಂದ್ರೆ ಖಾರದ ಪುಡಿ ಹಾಕ್ಬೇಕು ತಾನೆ? ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕ್ತಿಲ್ಲ. ಎಷ್ಟು ಹಾಕ್ಬೇಕು ಮೆಣಸಿನ್ಕಾಯಿ? ಮಮ್ಮಿ ಎಷ್ಟು ಹಾಕ್ಬೇಕು ಮೆಣಸಿನ್ಕಾಯಿ? ಸೊಪ್ಪು ನಾನು ಸುಮ್ಮನೆ ತಿನ್ನು. ಚಾಲೆಂಜು, ಒಂದು ಚಾಲೆಂಜು ತಿನ್ನು. ನೀನು ತಿಂದರೆ ನೀ ಮಾಡಿರೋದೆಲ್ಲ ನೀನೇ ತಿನ್ನಬೇಕು. ಬೋಂಡಾ ಆಮ್ಲೆಟ್ ಅಲ್ಲ. ಇಲ್ಲ, ಒಂದು ಚಾಲೆಂಜ್ ಮಾಡೋಣ. ಮೆಣಸಿನ್ಕಾಯಿ ತಿಂತ್ಯಾ? ಈರುಳ್ಳಿಗೆಲ್ಲ ಅವಳದು ಬೆವರು ಹಾಕಿ ಟೇಸ್ಟಿಯಾಗಿ ಉಪ್ಪು ಹಾಕ್ತಿದ್ದಾನೆ ಮಾಡ್ತಿದ್ದಾನೆ. ಹಂಗೆಲ್ಲ ಮಾಡಲ್ಲ ನಾನು, ಚೆನ್ನಾಗಿ ಮಾಡ್ಕೊಡ್ತೀನಿ. ಕಳ್ದೋಗ್ತೀಯ ತಿಂದ್ರೆ ನೀನು. ನೋಡಿ ಗಾಯ್ಸ್, ಇಲ್ಲಿ ತೊಟ್ಟಿಗ್ತೈತೆ ಬೆವರು. ಎಲ್ಲಿ ಹಿಡ್ದಿದೆ ತೊಟ್ಟು? ಇಲ್ಲ ನೋಡು, ನಾನು ಕಟ್ ಮಾಡೋದ್ರಲ್ಲೇ ನಿನಗೆ ಇನ್ನ ತಿನ್ಬೇಕು ಅನ್ನೋ ಫೀಲ್ ಬರುತ್ತೆ. ಯಾಕಣ ಕ್ಯಾಮ್ರಾ ಇಟ್ಕೊಂಡೆ ಅನ್ನಿಸ್ತಿದೆ ಗಾಯ್ಸ್. ಯಾಕನೋ ಕ್ಯಾಮ್ರಾ ಯಾವತ್ತು ನೀವು ಯಾರಿಗೂ ಕ್ಯಾಮ್ರಾ ಹಿಡಿಬೇಡಿ, ಬಕೀಟ್ ಹಿಡಿಬೇಡಿ, ಕ್ಯಾಮ್ರಾನು ಹಿಡಿಬೇಡಿ, ಎರಡೂ ಒಂದೇ. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಗೊತ್ತಾಗ್ತಿಲ್ಲ ಎಷ್ಟು ಹಾಕಬೇಕು ಅಂತ, ಸುಮ್ಮನೆ ಸುರಿತಾ ಇದ್ದೀವಿ. ನಿಮಗೆ ಗೊತ್ತಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂದಾಜಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಬಂದರೆ ನಮ್ಮನ್ನು ನೆನೆಸ್ಕೊಳ್ಳಿ, ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮ್ಮನ್ನು ನೀವು ಬೈಕೊಳ್ಳಿ. ಕಡಲೆ ಹಿಟ್ಟು ಹಾಕಿದ್ದಾಯ್ತು. ಸೊ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ತಂಬಿಟ್ಟು ಹಾಕ್ತಾಳೆ. ಆಮೇಲೆ ಆನಿಯನ್ ಹಾಕ್ತಾ ಇದ್ದೀನಿ. ಯಾರು ಫಸ್ಟೇ ಆನಿಯನ್ ಹಾಕ್ಕೊಂಡ್ಬಿಡ್ರಿ, ಫಸ್ಟ್ ನೀರು ಹಾಕ್ಕೊಳ್ಳಿ. ಆನಿಯನ್ ಹಾಕಿದ್ಮೇಲೆ ನೀರು ಹಾಕಿದ್ರೆ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಎಲ್ಲ ಕಲಿಸ್ತಾ ಅಂದರೆ ಅದೇ ದೊಮ್ಮರ ಗೊಟ್ಟ. ಮಾಧುರಿ ಮಾಡ್ತಿರೋ ಒಂದು ದೊಮ್ಮರ ಗೊಟ್ಟ. ಸೊ ಇವಾಗ ನಿಮಗೂ ಯಾರನ್ನು ತಿನ್ನಬೇಕು ಅಂದರೆ ಆರ್ಡರ್ ಮಾಡಿ. ನೀರು ಹಾಕ್ತಾ ಇದ್ದೀನಿ. ಫ್ರೀಯಾಗೆ ಪಾರ್ಸಲ್ ಮಾಡ್ತಾಳೆ ಮಾಧುರಿ. ನಾನು ನೋಡೋ, ನಾನು ಮಾಡಿ ತಿಂದ ಮೇಲೆ ನಾನೇನು ಹೇಳಲಿ. ಅಯ್ಯೋ, ಉಪ್ಪು ಬೆವ್ರು ಹಾಕಿದೀವಲ್ಲ, ಬೆವ್ರು ಹಾಕಿದೀಯಲ್ಲ, ಚೂರು ಸೋಡಾ ಹಾಕು. ಉಪ್ಪು ಹಾಕ್ದಾಗ ಹಾಕ್ಬಿಟ್ಟಿಯ ಸೋಡಾನ? ಸಾಕಲ್ಲ ಸೋಡಾ ಅನ್ಕೊಂಡಿದ್ದೀನಿ. ಸಾಕು ಸೋಡಾ ಇಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇವಾಗ ಏನೋ ಮಿಸ್ ಆಗ ಅದರಿಂದ ಹಾಕಿದ್ರೆ ಇಷ್ಟು ಉಪ್ಪು ಹೋಗಿರೋದು. ಮಮ್ಮಿ ಕಳ್ಸಿದ ತಕ್ಷಣ ಹಾಕ್ಬೋದಾ, ಬಿಡ್ಬೇಕಾ ಸ್ವಲ್ಪ ಹೊತ್ತು? ಅಷ್ಟೊತ್ತಿಗೆ ಇದನ್ನ ಮಾಡೋ.
ಗೈಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಳೆದೋಗ್ತಾರೆ ಎಲ್ಲ ನಾನು ಮಾಡೋ ಬೋಂಡಕ್ಕೆ. ಎಲ್ಲ ನೋಡಿ ಎಲ್ಲ ಕಳೆದೋಗ್ಬಿಡ್ತೀರಾ ಸರಿ. ಎಲ್ಲ ಕಳೆದೋದ್ಮೇಲೆ ಪಾಪ ನಿಮ್ಮ ಫ್ಯಾಮಿಲಿಗೆಲ್ಲ ಹೇಳ್ಕೊಂಬಿಡಿ. ಏಯ್ ಅಷ್ಟು ಕೆಡ್ದಾಗ ಏನು ಮಾಡಲ್ಲ, ಚೆನ್ನಾಗೇ ಮಾಡ್ತೀನಿ ನನ್ನ ಬೋಂಡನ. ಇನ್ನೊಂಚೂರು ಇಟ್ಟಾಕ್ಬೇಕಾ? ಇಸ್ ಕನ್ಫರ್ಮೇಷನ್ ನಮ್ಮ ಅಮ್ಮನ ಹತ್ರ ಒಂದ್ಸತಿ ಕೇಳೋಣ, ಸುಮ್ಮನೆ ಆಮೇಲೆ ತಿಂದು ಇದಾಗದ್ ಬೇಡ. ಬನ್ನಿ ನಮ್ಮ ಮಮ್ಮಿನ ಕೇಳೋಣ. ಮಮ್ಮಿ ಓಕೆನಾ? ಇನ್ನೊಂಚೂರು ಏನಾದರೂ ಹಾಕ್ಬೇಕಾ? ಇಲ್ಲ ಅಷ್ಟೇ. ಕೊಟ್ಟಿದ್ದಾರೆ ಕನ್ಫರ್ಮೇಷನ್ನು. ಇವಾಗ ಎಣ್ಣೆ ಕಾಯಿಸ್ಕೊಂಬಿಡೋಣ. ಫಸ್ಟ್ ಒಂದು 5 ಮಿನಿಟ್ಸ್ ಬಿಡೋಣ. ಆ ಥರ ಇಟ್ಟಿದ್ದೀವಿ ಬಾಣಲಿ, ಕಾಯ್ತಿದೆ ಸ್ವಲ್ಪ. ರಿಫೈನ್ಡ್ ಎಣ್ಣೆ, ಅದು ಎಣ್ಣೆ. ಇವಾಗ ಯಾವ್ದು ಹಾಕ್ಬೇಕು? ಇದಾ ಅದಾ? ರಿಫೈನ್ಡ್ ಎಣ್ಣೆ. ಸೊ ನಮ್ಮ ಅಣ್ಣ ಹೆಲ್ಪ್ ಗೈಸ್, ನಮ್ಮ ಜೊತೆ ಶೆಫ್ ಆ್ಯಡ್ ಆಗಿದ್ದಾರೆ. ಸೊ ಹಾಗಾಗಿ ನನಗೇನು ಭಯ ಇಲ್ಲ. ಇನ್ನೊಂಚೂರು ಎಣ್ಣೆ ಬೇಕು. ಕಾರ್ತಿಕ್ ಮೂಡೇಡಿ ಇವಾಗಲೇ ಒಂದು ಹಾಕಿದ್ನಲ್ಲ, ಅದು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ. ತಿಂತಿದ್ದಾನೆ, ಕಾಣಿಸ್ತೀಯ? ರಿವ್ಯೂ ಕೊಡು, ಹೇಗೆ ಅನ್ನಿಸ್ತಿದೆ ನಿಮಗೆ? ಎಲ್ಲ ಐತೆ, ಉಪ್ಪಿಲ್ಲ. ಹೌದಾ? ಕಡಿಮೆ ಉಪ್ಪು ಕಡಿಮೆ. ಮಮ್ಮಿ ಆಗೋದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಫಸ್ಟ್ ಟೈಮ್ ನಡೆಯುತ್ತೆ. ಚೆನ್ನಾಗಾಗಿದೆ. ತಿನ್ಬೇಡ ನೀನು, ಏನಕ್ಕೆ ತಿಂತ್ಯಾ? ಚೆನ್ನಾಗಿಲ್ಲ ಅಂದ್ಮೇಲೆ ತಿನ್ಬಾರ್ದು. ಸೊ ನಂದು ಆಯ್ತು ಬೋಂಡ ಮಾಡಿದ್ದು. ಇವಾಗ ಅವನು ಬ್ರೆಡ್ ರೋಸ್ಟ್ ಏನೋ ಮಾಡ್ತಿದ್ದಾನೆ, ಎಗ್ದು. ಸೊ ಅದ್ರ ಜೊತೆಗೂ ತಿನ್ನೋಣ. ಮಾಡೋಣ. ಬಾಬಾ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಟ್ಟು ಜಾಸ್ತಿ. ಎಗ್ ವಿತ್ ಬ್ರೆಡ್ ರೋಸ್ಟ್ ಆಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಗೈಸ್. ಹೇಗಿದೆ? ಚೆನ್ನಾಗಿದೆಯಾ ಬಜ್ಜಿ? ಇದು ತಿನ್ನು. ಬೇಡ ನಾನು ಎಗ್ ತಿನ್ನಲ್ವಾ? ತಿಂತಾ ಇದ್ದಾರೆ ನಮ್ಮಮ್ಮ. ಚೆನ್ನಾಗ ಎಗ್ದು ನಿಜವಾಗ್ಲೂ ಚೆನ್ನಾಗಿದೆ. ಎಗ್ ವಿತ್ ಬ್ರೆಡ್ಡು ಫುಲ್ ಗಲೀಜು ಮಾಡಿದ್ದೀವಿ. ನಾನೇ ಕ್ಲೀನ್ ಮಾಡಬೇಕು. ಅಡುಗೆ ಎಲ್ಲ ಕ್ಲೀನ್ ಮಾಡಬೇಕು. ಯಾಕೆ ನೀನೇ ಏನು ಅನ್ನಿಸ್ತು ಹೇಳೇ ಇಲ್ಲ? ನೀನು ಬೋಂಡ ಮಾಡ್ತಿದ್ದು ಉಪ್ಪೇ ಇಲ್ಲ, ಏನು ಹೇಳಿಲ್ಲ. ಹೊಟ್ಟೆ ಕಿಚ್ಚು. ಉಪ್ಪಿಲ್ಲ ಒಪ್ಕೊಂತೀನಿ. ಅಟ್ಲೀಸ್ಟ್ ಒಂಚೂರಾದರೂ ಕಾಂಪ್ಲಿಮೆಂಟ್ ಕೊಡ್ತಿದಾರ? ಉಪ್ಪಿಲ್ಲ ಅಂದ್ರೆ ಏನು ಡಿಗ್ರೇಡ್ ಮಾಡಕ್ ಹೋಗ್ಬಿಡ್ತಾರೆ. ಇಂಥ ರುಚಿ ಬೇರೆ ಇಲ್ಲ. ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡೇ ಮಾಡ್ತೀನಿ. ಚೆನ್ನಾಗಿ ಟೇಸ್ಟಿಯಾಗಿ ಮಾಡೇ ಮಾಡ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲ ಯಾವಾಗಲಾದರೂ ಒಂದ್ಸತಿ ಈ ಬ್ಲಾಗಲ್ಲಿ ನಾನು ನಮ್ಮಣ್ಣ ಕುಕಿಂಗ್ ಚಾಲೆಂಜ್ ಮಾಡ್ತೀವಿ. ಸೊ ಅವಾಗ ಯಾರು ಹೇಳ್ತಾರೆ ಅಂತ ನೋಡೋಣ. ರೆಡಿನಾ ನೀನು?
ಕುಕಿಂಗ್ ಚಾಲೆಂಜ್ ಮಾಡೋಕ್ಕೆ. ಸೊ ಆದಷ್ಟು ಬೇಗ ಆ ವ್ಲಾಗು ಮಾಡೋಣ. ಸೊ ಇಬ್ಬರು ಕುಕಿಂಗ್ ಚಾಲೆಂಜ್ ಮಾಡಿ ಯಾರು ಗೆಲ್ತಾರೆ, ಇವಾಗ ಉಪ್ಪಾಕಿಲ್ಲ ಟೇಸ್ಟ್ ಇಲ್ಲ ಅಂತಿದ್ದಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ. ಸೊ ಗೈಸ್, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.